ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2025 ಡಿಸೆಂಬರ್ 19ರಂದು ಎಳ್ಳು ಅಮಾವಾಸ್ಯೆ ಬಂದಿದೆ. ಅಮಾವಾಸ್ಯೆ ವಿಶೇಷವಾಗಿದ್ದು, ಈ ಒಂದು ಅಮಾವಾಸ್ಯೆಯಿಂದ ವಿಶೇಷವಾಗಿ ಒಂದು ಲಾಭವನ್ನು ಪಡೆದುಕೊಳ್ಳಬೇಕು. ಇರುವಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಬೇಕು. ಅಮಾವಾಸ್ಯೆಯಿಂದ ಕೆಲವೊಂದಿಷ್ಟು ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತದೆ. ವರ್ಷಪೂರ್ತಿ ಶುಭದಾಯಕವಾಗಿ ಶುರುವಾಗುತ್ತದೆ ಎಂದು ಈ ಪರಿಹಾರ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಅಮಾವಾಸ್ಯೆ ದಿನ ಆಚರಿಸಬೇಕಾದಂಥ ಕೆಲವು ವಿಧಿವಿಧಾನಗಳನ್ನು ತಿಳಿಸಿಕೊಡ್ತೀವಿ. ಆದರೆ ಅದಕ್ಕೂ ಮುನ್ನ ನೀವಿನ್ನೂ ಈ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ಈ ಮಾಹಿತಿಗೋಸ್ಕರ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದಲೇ ಕೊನೆ ತನಕ ನೋಡಿ. ನಿಮಗೆ ಉಪಯುಕ್ತವಾದ ಮಾಹಿತಿ ಕೂಡ ದೊರೆಯುತ್ತದೆ. ಎಲ್ಲರೂ ಭಕ್ತಿಯಿಂದ ಜೈ ಸೂರ್ಯದೇವ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಈ ಅಮಾವಾಸ್ಯೆ ಅನ್ನೋದು ಎಲ್ಲ ರೀತಿಯ ಅಮಾವಾಸ್ಯೆಗಳಿಗಿಂತಲೂ ಶಕ್ತಿ ಜಾಸ್ತಿಯನ್ನು ಹೊಂದಿರುತ್ತದೆ. ಈ ಅಮಾವಾಸ್ಯೆಯನ್ನು ಶಿವನಿಗೆ ಅರ್ಪಿಸಲಾಗುತ್ತದೆ. ಏಕೆಂದರೆ ಸಾಮಾನ್ಯವಾಗಿ ನಾವು ಹುಣ್ಣಿಮೆ ಹಾಗೂ ಅಮಾವಾಸ್ಯೆಯನ್ನು ಲಕ್ಷ್ಮೀನಾರಾಯಣರ ಪೂಜೆಯನ್ನು ಮಾಡ್ತೇವೆ. ಆದರೆ ಈ ಒಂದು ಅಮಾವಾಸ್ಯೆಯಂದು ಮಹಾಲಕ್ಷ್ಮಿಯ ಜೊತೆಗೆ ಶಿವನನ್ನು ಪೂಜಿಸಬೇಕು. ಈ ದಿನ ಶಿವನನ್ನು ಯಾರು ಪೂಜಿಸ್ತಾರೋ ಅವರು ಎಲ್ಲ ರೀತಿಯ ಶಾಶ್ವತವಾಗಿ ಪುಣ್ಯ ಫಲವನ್ನು ಪಡೆದುಕೊಳ್ತಾರೆ. ಮನೆಯಲ್ಲಿರುವಂತಹ ಕಷ್ಟದ ಜೀವನದಿಂದ ಇವರ ಜೀವನ ಸುಖ ಸಂತೋಷ ಶಾಶ್ವತವಾಗಿ ನೆಲೆ ಇರುತ್ತದೆ. ಇನ್ನು ಈ ಕಾಳಸರ್ಪ ದೋಷಗಳು, ರಾಹುಕೇತು ದೋಷ ಹಾಗೂ ಪಿತೃದೋಷಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತಾರೆ. ಈ ಒಂದು ದಿನದಂದು ನಾವು ಯಾವ ಪರಿಹಾರಗಳನ್ನು ಮಾಡಿಕೊಂಡ್ರೆ ವರ್ಷ ಪೂರ್ತಿ ನಮಗೆ ಶುಭದಾಯಕವಾಗಿ ಪ್ರಾರಂಭವಾಗುತ್ತದೆ ಎಂದು ನೋಡೋಣ ಬನ್ನಿ. ಈ ಗೃಹಿಣಿಯರು ಸೂರ್ಯೋದಯಕ್ಕೂ ಮುಂಚೆನೇ ಎದ್ದು ಮನೆಯನ್ನು ಶುಭ್ರಪಡಿಸಿಕೊಂಡು ತಲೆ ಸ್ನಾನವನ್ನು ಮಾಡಿಕೊಂಡು ಶಿವನ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಈ ದಿನ ಮಾಡುವಂತಹ ಪೂಜೆಯಿಂದ ಕೋಟಿ ಜನ್ಮಗಳ ಪುಣ್ಯ ಫಲವನ್ನು ಪಡೆದುಕೊಳ್ತೀರಾ. ಅಷ್ಟೇ ಅಲ್ಲದೆ ಪೂಜೆ ಎಲ್ಲ ಮುಗಿದ ನಂತರ ಈ ದೇವರ ಮನೆಯ ಮುಂದೆ ಕುಳಿತುಕೊಂಡು ಭಕ್ತಿಯಿಂದ 108 ಸಲ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸಬೇಕು. ಈ ಒಂದು ಮಂತ್ರಕ್ಕೆ ಅಪಾರವಾದ ಶಕ್ತಿ ಇದೆ. ಈ ಅಮಾವಾಸ್ಯೆಯಂದು ಯಾರು ಈ ಮಂತ್ರವನ್ನು 108 ಸಲ ಜಪ ಮಾಡ್ತಾರೋ ಅವರಿಗೆ ಅಪಾರವಾದಂತಹ ಧನ ಸಂಪತ್ತು ಪ್ರಾಪ್ತಿಯಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆಸೆ ಆಕಾಂಕ್ಷೆ ಈಡೇರುತ್ತದೆ. ಈ ಅಮಾವಾಸ್ಯೆಯ ದಿನದಂದು ಯಾವ ಸಮಯದಲ್ಲಾದರೂ ಸರಿ ನೀವು ದೇವಸ್ಥಾನಗಳಿಗೆ ತೆರಳಿ ಪೂಜೆಯನ್ನು ಸಲ್ಲಿಸಿ ದೇವಾಲಯದ ನೀವು ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಬಂದರೆ ಖಂಡಿತವಾಗಿಯೂ ನಿಮಗೆ ಧನ ಸಂಪತ್ತಿನ ಹೊಳೆ ಹರಿಯುತ್ತದೆ ಎಂದು ಹೇಳಬಹುದು. ದೇವಾನುದೇವತೆಗಳ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ಇದು ಅಮಾವಾಸ್ಯೆ ದಿನಗಳಲ್ಲಿ ಭೂಮಿಯ ಮೇಲೆ ಹೆಚ್ಚಿನದಾಗಿ ಅನೇಕ ಶಕ್ತಿಗಳು, ದುಷ್ಟಶಕ್ತಿಗಳು, ನಮ್ಮ ಪೂರ್ವಿಕರ ಆತ್ಮಗಳು, ನಮ್ಮ ಪಿತೃದೇವತೆಗಳ ಸಂಚಾರ ಮಾಡ್ತಾರೆ. ಈ ದುಷ್ಟಶಕ್ತಿಗಳು ನಮ್ಮ ಮನೆಯಲ್ಲಿ ಏನಾದರೂ ಪ್ರವೇಶ ಮಾಡಿದರೆ ನಮ್ಮ ಜೀವನವೇ ಅಲ್ಲೋಲ ಕಲ್ಲೋಲವಾಗುತ್ತೆ. ಹಾಗಾಗಿ ಅಮಾವಾಸ್ಯೆ ದಿನ 10 ಗಂಟೆಯ ನಂತರ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಅದನ್ನು ಮನೆಯಲ್ಲಿಯೂ ಕೂಡ ಚಿಮುಕಿಸಿಕೊಳ್ಳಬೇಕು. ಹಾಗೆ ಮನೆಯನ್ನೆಲ್ಲ ಪ್ರೋಕ್ಷಣೆ ಮಾಡಿಕೊಳ್ಳಿ. ಹಾಗೆ ಸ್ವಲ್ಪ ತಲೆಯ ಮೇಲೆ ಚಿಮುಕಿಸಿಕೊಂಡು ಉಳಿದ ನೀರನ್ನು ಈ ಹೊಸಿಲಿನ ಮುಂದೆ ಚೆಲ್ಲಬೇಕಾಗುತ್ತೆ. ರಾತ್ರಿ ಮಲಗುವ ಮುಂಚೆ ಮನೆಯ ಮುಖ್ಯದ್ವಾರ ಹಾಗೂ ಕಿಟಕಿಗಳ ಪಕ್ಕದಲ್ಲಿ ಚೂರು ಕಲ್ಲುಪ್ಪನ್ನು ಹಾಕಿ ನಿದ್ದೆ ಮಾಡಬೇಕು. ಮಾರನೇ ದಿನ ಅಮಾವಾಸ್ಯೆ ಮುಗಿದ ನಂತರ ಮತ್ತೆ ಆ ಉಪ್ಪನ್ನೆಲ್ಲ ತೆಗೆದು ಹೊರಗಡೆ ಬಿಸಾಕಿ ಮನೆಯನ್ನೆಲ್ಲ ಕೂಡ ಒರೆಸಿಕೊಳ್ಬೇಕು. ಈ ಮನೆಯನ್ನೆಲ್ಲ ಚಿಮುಕಿಸಬೇಕು. ಸ್ನಾನ ಮಾಡುವಂತಹ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಸ್ನಾನವನ್ನು ಮಾಡಿಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಮನೆಯಲ್ಲಿ ಅಥವಾ ಮೈಯಲ್ಲಿ ದುಷ್ಟಶಕ್ತಿಗಳು ಪ್ರವೇಶ ಮಾಡುವುದೇ ಇಲ್ಲ. ಇದಾಗಲೇ ಯಾವುದಾದರೂ ದುಷ್ಟಶಕ್ತಿಗಳಿದ್ದರೂ ಕೂಡ ಅವು ಕೂಡ ಹೊರಟು ಹೋಗುತ್ತದೆ. ಅಷ್ಟೇ ಅಲ್ಲದೆ ಪ್ರತಿ ಅಮಾವಾಸ್ಯೆಯ ದಿನದಂದು ಕೂಡ ಮನೆಯಲ್ಲಿರುವಂಥ ಎಲ್ಲರೂ ಕಲ್ಲುಪ್ಪಿನಿಂದ ದೃಷ್ಟಿಯನ್ನು ತೆಗೆದುಕೊಂಡು ಮಕ್ಕಳಿಗೆ ತಂದೆ ತಾಯಿ, ಅಜ್ಜಿ, ತಾತ ಯಾರಾದರೂ ದೃಷ್ಟಿಯನ್ನು ತೆಗೆಯಬಹುದು. ಹಾಗೆ ಹಿರಿಯರಾಗಿದ್ದರೆ ಅವರೇ ಸ್ವಲ್ಪ ಕಲ್ಲುಪ್ಪನ್ನು ಕೈಯಲ್ಲಿ ಹಿಡಿದುಕೊಂಡು ಅವರೇ ತಲೆಯ ಸುತ್ತ 3 ಬಾರಿ ಸುತ್ತಿಸಿಕೊಂಡು ದೃಷ್ಟಿಯನ್ನು ತೆಗೆದುಕೊಳ್ಳಬಹುದು. ಈ ಒಂದು ಉಪ್ಪನ್ನು ಹೊರಗಡೆ ಎಸೆಯಬೇಕು ಅಥವಾ ಅದನ್ನು ನೀರಿನಲ್ಲಿ ಬೆರೆಸಿ ಆ ನೀರನ್ನು ಹೊರಗಡೆ ಚೆಲ್ಲಿ ಈ ರೀತಿಯಾಗಿ ಮಾಡಿದರೆ ಮುಂಬರುವ ದಿನಗಳಲ್ಲಿ ಯಾವ ಕಷ್ಟವೂ ಇಲ್ಲದೆ ಸುಖ ನೆಮ್ಮದಿ ಪ್ರಾಪ್ತಿಯಾಗುತ್ತದೆ. ಅಷ್ಟೈಶ್ವರ್ಯದಿಂದ ಬದುಕಬಹುದು. ಅಮಾವಾಸ್ಯೆ ದಿನ ಕಾಲಿಗೆ ಕಪ್ಪು ದಾರವನ್ನು ಕಟ್ಕೊಂಡ್ರೆ ಎಲ್ಲ ರೀತಿಯಾದ ನರದೃಷ್ಟಿ, ಕಣ್ಣು ದೃಷ್ಟಿ, ಕೆಟ್ಟ ದೃಷ್ಟಿ ನಿಮ್ಮ ಮೇಲಿದ್ರೆ ಹೊರಟು ಹೋಗುತ್ತದೆ. ತಪ್ಪದೆ ಸಂಜೆ ಹೊಸ್ತಿಲಿನ ಮುಂದೆ 2 ದೀಪಗಳನ್ನು ಹಚ್ಚಿ ಈ ರೀತಿ ಮಾಡುವ ಮೂಲಕ ನಮ್ಮ ಎಲ್ಲ ಕಷ್ಟಗಳು ಆ ಪರಮೇಶ್ವರ ದೂರ ಮಾಡುತ್ತಾರೆ.
ಈ ಸ್ವಸ್ತಿಕ್ ಚಿಹ್ನೆಯಲ್ಲಿ ಮುಕ್ಕೋಟಿ ದೇವತೆಗಳು ವಾಸಿಸುತ್ತಾರೆಂದು ಹೇಳ್ತಾರೆ. ಹಾಗಾಗಿ ನಮ್ಮ ಮನೆಯ ಈ ಸಿಂಹದ್ವಾರದ ಮೇಲೆ ಸ್ವಸ್ತಿಕ್ ಚಿತ್ರವನ್ನು ಅರಿಶಿನದಿಂದ ಬಿಡಿಸಬೇಕು. ಮಧ್ಯದಲ್ಲೊಂದು ಕುಂಕುಮದ ಬೊಟ್ಟನ್ನು ಇಡಿ. ಯಾರ ಮನೆ ಬಾಗಿಲಿನ ಮುಂದೆ ಸ್ವಸ್ತಿಕ್ ಚಿಹ್ನೆ ಇರುತ್ತದೆಯೋ ಅವರ ಮನೆಯೊಳಗೆ ಲಕ್ಷ್ಮೀದೇವಿ ಸಾಕ್ಷಾತ್ ಪ್ರವೇಶ ಮಾಡುತ್ತಾಳೆ ಎಂದು ಈ ಪರಿಹಾರ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಈ ಲಕ್ಷ್ಮೀದೇವಿ ಇರುವಂತಹ ಮನೆ ಸುಖ, ಶಾಂತಿ, ಸಂತೋಷ, ನೆಮ್ಮದಿ, ಆರೋಗ್ಯ ಹಾಗೂ ಸಕಲೈಶ್ವರ್ಯದಿಂದ ಕೂಡಿರುತ್ತದೆ. ಅದೇ ರೀತಿಯಾಗಿ ಅಮಾವಾಸ್ಯೆಯಂದು ಮಹಾಲಕ್ಷ್ಮಿಯನ್ನು ಪೂಜಿಸುವುದು ವಾಡಿಕೆ. ಹಾಗಾಗಿ ಅಮಾವಾಸ್ಯೆಯ ದಿನದಂದು ಮಹಾಲಕ್ಷ್ಮಿ ದೇವಿಯ ಸ್ವರೂಪರಾದ ಕಲ್ಲುಪ್ಪನ್ನು ತೆಗೆದುಕೊಂಡು ಮನೆಗೆ ಬಂದರೆ ಕಲ್ಲುಪ್ಪಿನ ಜೊತೆಗೆ ಮಹಾಲಕ್ಷ್ಮಿಯು ಕೂಡ ನಿಮ್ಮ ಮನೆಗೆ ಬರ್ತಾಳೆ. ಇದರಿಂದಾಗಿ ವಿಪರೀತವಾದಂತಹ ಧನಲಾಭ ಉಂಟಾಗುತ್ತದೆ. ಅಮಾವಾಸ್ಯೆ ದಿನ ಸಂಜೆ ಒಂದು ಚಿಕ್ಕ ಗಾಜು ಅಥವಾ ಬಟ್ಟಲು ಅಥವಾ ಲೋಟದಲ್ಲಿ ಕಲ್ಲುಪ್ಪನ್ನು ಹಾಕಿ ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿರುವಂತಹ ದಾರಿದ್ರ್ಯ ದೇವತೆ ಹೊರಟು ಹೋಗಿ ಮುಕ್ಕೋಟಿ ದೇವತೆಗಳು ನಿಮ್ಮ ಮನೆಯೊಳಗೆ ಪ್ರವೇಶವನ್ನ ಮಾಡಿ ನಿಲ್ತಾರೆ. ಶಾಶ್ವತವಾಗಿ ಅಮಾವಾಸ್ಯೆ ದಿನ ಅಪ್ಪಿತಪ್ಪಿಯೂ ಕೂಡ ಯಾರಿಗೂ ಹಣವನ್ನು ಕೊಡಬೇಡಿ. ಹಾಗೆ ಎಂತಹ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಹಗಲು ಹೊತ್ತಿನಲ್ಲಿ ನಿದ್ದೆ ಮಾಡಬೇಡಿ. ಈ ಬೂದುಗುಂಬಳಕಾಯಿಯನ್ನು ಲಕ್ಷ್ಮೀ ಸ್ವರೂಪ ಎಂದೇ ಭಾವಿಸುತ್ತಾರೆ. ಹಾಗಾಗಿ ಅಮಾವಾಸ್ಯೆಯ ದಿನದಂದು ಈ ಬೂದುಗುಂಬಳಕಾಯಿಯನ್ನು ತಂದು ನಿಮ್ಮ ಮನೆ ಬಾಗಿಲಿಗೆ ಇದನ್ನು ಕಟ್ಟಿಬಿಡಿ. ಅಮಾವಾಸ್ಯೆಯಂದು ಬೂದುಗುಂಬಳಕಾಯಿ ಮನೆಯ ಮುಂದೆ ಕಟ್ಕೊಂಡ್ರೆ ಮನೆಯಲ್ಲಿರುವಂಥ ಈ ದಾರಿದ್ರ್ಯ ಎಲ್ಲ ಹೊರಟು ಹೋಗಿ ಧನಲಕ್ಷ್ಮಿ ತಾಂಡವವಾಡ್ತಾಳೆ. ಕುಂಬಳಕಾಯಿ ಕಟ್ಟಲು ಸಾಧ್ಯವಾಗದೇ ಇರುವವರು ಆಲೋವೆರಾ ಗಿಡವನ್ನು ಕೂಡ ಕಟ್ಟಬಹುದು. ಅಮಾವಾಸ್ಯೆಯಂದು ಅಪ್ಪಿತಪ್ಪಿಯೂ ಕೂಡ ಕಪ್ಪು ಬಟ್ಟೆಗಳನ್ನು ಮನೆಯಲ್ಲಿ ಯಾರು ಕೂಡ ಹಾಕಿಕೊಳ್ಬೇಡಿ. ಹಾಗೆ ಗೃಹಿಣಿಯರು, ಈ ಹೆಣ್ಣು ಮಕ್ಕಳು ಯಾರೇ ಆಗಿರಲಿ, ಕೂದಲು ಹರಿಬಿಟ್ಟು ಹೊರಗಡೆ ಓಡಾಡಬಾರದು. ಈ ರೀತಿ ಕೂದಲು ಹರಿಬಿಟ್ಟು ಓಡಾಡಿದರೆ ನಕಾರ ಶಕ್ತಿಗಳ ಪ್ರವೇಶ ಉಂಟಾಗುತ್ತದೆ. ಇದರಿಂದ ಯಾರು ಕೂಡ ಅಮಾವಾಸ್ಯೆಯ ದಿನ ಕೂದಲನ್ನು ಹರಿಬಿಟ್ಕೊಂಡು ಓಡಾಡಬಾರದು ಎಂದು ಈ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಮಾವಾಸ್ಯೆಯ ದಿನ ರಾತ್ರಿ ಉಪವಾಸವಿದ್ದರೆ ಒಳ್ಳೆಯದು. ಉಪವಾಸ ಇರಲು ಸಾಧ್ಯವಾಗದೇ ಇರುವಂಥವರು ಕನಿಷ್ಠ ಪಕ್ಷ ಮೊಸರು ಹಾಗೂ ಉಪ್ಪು ಬೆರೆಸಿದಂಥ ಪದಾರ್ಥವನ್ನು ತಿನ್ನಬಾರದು. ಈ ಅಮಾವಾಸ್ಯೆಯ ದಿನದಂದು ಪೊರಕೆ ಕೊಂಡುಕೊಳ್ಳಬಾರದು. ಪೊರಕೆ ಕೊಂಡುಕೊಂಡ್ರೆ ಲಕ್ಷ್ಮೀದೇವಿಯ ಅನುಗ್ರಹಕ್ಕೆ ಗುರಿಯಾಗ್ತೀರಾ. ಇದರಿಂದ ನಿಮ್ಮ ಆದಾಯ ದಿನೇ ದಿನೇ ಕಡಿಮೆಯಾಗ್ತಾ ಹೋಗುತ್ತದೆ. ಈ ಒಂದು ಅಮಾವಾಸ್ಯೆಯಂದು ಪ್ರತಿಯೊಬ್ಬರೂ ಕೂಡ ಖಂಡಿತವಾಗಿಯೂ ತಲೆ ಸ್ನಾನ ಮಾಡಿಕೊಳ್ಬೇಕು. ಅಮಾವಾಸ್ಯೆಯಂದು ತಲೆ ಸ್ನಾನ ಮಾಡಿಕೊಂಡ್ರೆ ನಮ್ಮ ಜಾತಕದಲ್ಲಿರುವಂಥ ಎಲ್ಲ ದೋಷಗಳು ಕೂಡ ನಿವಾರಣೆಯಾಗುತ್ತದೆ. ಒಂದು ವೇಳೆ ತಲೆ ಸ್ನಾನ ಮಾಡದೆ ಹೋದರೆ ಖಂಡಿತ ದಾರಿದ್ರ್ಯ ನಮ್ಮನ್ನು ಬಿಟ್ಟು ಹೋಗಲ್ಲ. ಅಮಾವಾಸ್ಯೆಯಂದು ಅಪ್ಪಿತಪ್ಪಿಯೂ ಕೂಡ ತಲೆಗೆ ಎಣ್ಣೆ ಹಚ್ಚಿಕೊಳ್ಳಬಾರದು. ಕೆಲವರು ಅಮಾವಾಸ್ಯೆಯಂದು ಮಾಂಸಾಹಾರ ತಿನ್ನುತ್ತಾರೆ. ಆದರೆ ಅಮಾವಾಸ್ಯೆಯಂದು ಅಪ್ಪಿತಪ್ಪಿಯೂ ಕೂಡ ಮಾಂಸಾಹಾರವನ್ನು ಮುಟ್ಟಬಾರದು. ಅಮಾವಾಸ್ಯೆಯಂದು ಈ ಮಾಂಸಾಹಾರ ತಿನ್ನೋದ್ರಿಂದ ಜೀವನದಲ್ಲಿ ಸುಖ ಸುಮ್ಮನೆ ಕಷ್ಟಗಳು ಬರುತ್ತವೆ ಎಂದು ಹೇಳಲಾಗುತ್ತದೆ. ಅಮಾವಾಸ್ಯೆಯಂದು ಪೂಜಾ ಸಾಮಗ್ರಿಗಳನ್ನು ಕೊಂಡುಕೊಳ್ಳಬಾರದು. ಮುಖ್ಯವಾಗಿ ಅಕ್ಕಿ ನುಚ್ಚು, ಗೋಧಿ ಪದಾರ್ಥಗಳನ್ನು ಕೊಂಡುಕೊಳ್ಳಲೇಬಾರದು. ಅಮಾವಾಸ್ಯೆಯಂದು ತುಳಸಿ ಎಲೆಗಳನ್ನು ಕೀಳಬಾರದು. ಯಾವ ರೀತಿಯಾದ ಶುಭ ಕಾರ್ಯಗಳನ್ನು ಕೂಡ ಮಾಡಲೇಬಾರದು. ಈ ಒಂದು ಅಮಾವಾಸ್ಯೆಯಂದು ತಪ್ಪದೆ ಪ್ರತಿಯೊಬ್ಬರೂ ಕೂಡ ಚಂದ್ರನ ದರ್ಶನ ಮಾಡಿಕೊಳ್ಬೇಕು. ಪರಮೇಶ್ವರನ ತಲೆಯ ಮೇಲಿರುವ ಅದೃಷ್ಟ ಚಂದ್ರನನ್ನು, ತಲೆಯ ಮೇಲೆ ಚಂದ್ರ ಇರುವ ಕಾರಣ ಶಿವನನ್ನು ಈ ಸೋಮೇಶ್ವರ ಎಂದು ಕರೆಯುತ್ತಾರೆ. ಅದೇ ರೀತಿ ಈ ಅಮಾವಾಸ್ಯೆಯಂದು ಯಾರು ಚಂದ್ರನ ದರ್ಶನ ಪಡೆದುಕೊಂಡು ಅವರಿಗೆ ನಮಸ್ಕಾರ ಮಾಡ್ತಾರೋ ಅಂಥವರಿಗೆ ಎಷ್ಟೋ ಜನ್ಮಗಳ ಅದೃಷ್ಟ ಉಂಟಾಗುತ್ತದೆ. ಕೆಲ ತಲೆಮಾರಿನವರೆಗೂ ಕೂಡ ಕರಗದಂಥ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಈ ಒಂದು ಅಮಾವಾಸ್ಯೆಯ ದಿನದಂದು ಶಿವಲಿಂಗಕ್ಕೆ ಪಂಚಾಮೃತ ಅಭಿಷೇಕವಾಗಲಿ, ಎಳನೀರಿನ ಅಭಿಷೇಕವಾಗಲಿ ಅಥವಾ ಬರೀ ನೀರಿನಿಂದ ಅಭಿಷೇಕವಾಗಲಿ ಮಾಡಿದರೆ ವಿಶೇಷವಾದ ಫಲ ಎನ್ನುವುದು ಪ್ರಾಪ್ತಿಯಾಗುತ್ತದೆ. ಇದರಿಂದ ಸಂಪೂರ್ಣವಾದ ಆರೋಗ್ಯ ಹಾಗೂ ಸಿರಿ ಸಂಪತ್ತು ನಿಮಗೆ ದೊರೆಯುತ್ತದೆ. ಈ ಅಮಾವಾಸ್ಯೆಯಂದು ಉಪವಾಸ ಇದ್ದರೆ ಬೇಡಿದ ಎಲ್ಲ ಕೋರಿಕೆಗಳು ಕೂಡ ಬೇಗನೆ ಈಡೇರುತ್ತದೆ. ತಲೆ ಸ್ನಾನ ಮಾಡಿಕೊಂಡು ನಂತರ ಅರಳಿ ಮರಕ್ಕೆ ನೀರು ಹಾಕಿ ಬಂದರೆ ತುಂಬಾ ಒಳ್ಳೆಯದು. ಈ ರೀತಿ ಮಾಡಿದರೆ ಪಿತೃದೋಷ ನಿವಾರಣೆಯಾಗುತ್ತದೆ. ಯಾರ ಜಾತಕದಲ್ಲಿ ಪಿತೃದೋಷ ಇರುತ್ತದೋ ಅಂಥವರು ಅನೇಕ ರೀತಿಯಾದಂಥ ಕಷ್ಟಗಳನ್ನು ಅನುಭವಿಸ್ತಾ ಇರುತ್ತಾರೆ. ಈ ಜಾತಕದಲ್ಲಿ ಪಿತೃದೋಷ ಇರುವವರು ಅಮಾವಾಸ್ಯೆಯ ದಿನದಂದು ಬೆಳಿಗ್ಗೆ ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ಅರಳಿ ಮರದ ಮುಂದೆ ಒಂದು ದೀಪವನ್ನು ನೀವು ಹಚ್ಚಿ ಈ ಮರದ ಮುಂದೆ ಕುಳಿತುಕೊಂಡು ಕೈಯಲ್ಲಿ ಸ್ವಲ್ಪ ಕಲ್ಲುಪ್ಪು ಎಳ್ಳನ್ನು ಹಿಡಿದುಕೊಂಡು ನೀರಿಗೆ ಹಾಕುತ್ತಾ 3 ಬಾರಿ ಈ ಎಳ್ಳನ್ನು ಮರಕ್ಕೆ ಸಮರ್ಪಿಸಬೇಕು. ಬಳಿಕ ಮರದ ಸುತ್ತಲೂ 7 ಪ್ರದಕ್ಷಿಣೆಯನ್ನು ಹಾಕಿ ಬನ್ನಿ.
ಈ ರೀತಿಯಾಗಿ ನಮಸ್ಕಾರ ಮಾಡಿಕೊಂಡು ಬಂದರೆ ಪಿತೃದೋಷಗಳ ಜೊತೆಗೆ ಎಲ್ಲ ರೀತಿಯ ದೋಷಗಳು ಕೂಡ ಹೊರಟು ಹೋಗುತ್ತದೆ. ಅಮಾವಾಸ್ಯೆಯಂದು ಅರಳಿ ಮರದಲ್ಲಿ ನಿಮ್ಮ ಪೂರ್ವಿಕರು ವಾಸಿಸುತ್ತಾರೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಹಾಗಾಗಿ ಈ ಒಂದು ರೀತಿ ಅರಳಿ ಮರಕ್ಕೆ ಸಮರ್ಪಿಸಿ ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿರುವುದರಿಂದ ಮುಕ್ಕೋಟಿ ದೇವತೆಗಳ ಕೃಪಾ ಕಟಾಕ್ಷ ಆಶೀರ್ವಾದ ಜೊತೆಗೆ ಈ ಪೂರ್ವಿಕರ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತದೆ. ನಿಮ್ಮ ಫ್ರೆಂಡ್ಸ್ಗಳಿಗೆ, ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಆದಷ್ಟು ಈ ಮನೆಯಲ್ಲಿರುವಂಥ ಈ ಅದೃಷ್ಟವಾದಂಥ ಈ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನೀವು ಈ ಸರಳವಾದ ವಿಧಿವಿಧಾನಗಳನ್ನು ಸರಿಯಾದ ಸಮಯದಲ್ಲಿ ನಂಬಿಕೆ ಅನ್ನೋದು ನಿಮಗೆ ಮುಖ್ಯವಾಗುತ್ತದೆ. ಇಲ್ಲಿ ನಂಬಿಕೆಗಿಂತ ಮಾಡಿಕೊಂಡಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಇರುವಂತಹ ಈ ನಕಾರಾತ್ಮಕತೆ ಅನ್ನೋದು ಶಾಶ್ವತವಾಗಿ ತೊಲಗಿ ಹೋಗಿ ನಿಮ್ಮ ಜೀವನದಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಅದೃಷ್ಟಲಕ್ಷ್ಮಿ ಶಾಶ್ವತವಾಗಿ ಮನೆಯಲ್ಲಿ ನೆರೆಯಿರುತ್ತಾಳೆ. ಈ ದಿನ ನಿಮ್ಮ ದಿನಚರಿ ಯಾವ ರೀತಿ ಇರಬೇಕು, ಪೂಜೆ ಯಾವ ರೀತಿ ಮಾಡಿಕೊಳ್ಬೇಕು, ಯಾವುದಾದರೂ ಪರಿಹಾರ ಮಾಡಿಕೊಳ್ಬೇಕಾ, ದೃಷ್ಟಿ ಯಾವ ರೀತಿ ತೆಗೆಯಬೇಕು, ಈ ಎಲ್ಲ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಅಮಾವಾಸ್ಯೆ ತುಂಬಾ ಶಕ್ತಿಯುತವಾಗಿದೆ. ಹಾಗಾಗಿ ನೀವು ಕೆಲವು ಶಕ್ತಿಯುತವಾದ ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ವರ್ಷವಿಡೀ ಲಕ್ಷ್ಮಿ ಕಟಾಕ್ಷ ಪಡೆಯುತ್ತೀರಿ. ಹಾಗಾಗಿ ಈ ವರ್ಷವಿಡೀ ಹಣಕ್ಕೆ ಯಾವುದೇ ಕೊರತೆ ಇಲ್ಲದೆ ನಿಮ್ಮ ಕುಟುಂಬದಲ್ಲಿ ಸುಖ ಸಂತೋಷ ಹೆಚ್ಚಾಗಬೇಕು ಅಂದರೆ ನೀವು ನಿಮ್ಮ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನು ಪರಿಹಾರಗಳನ್ನು ಮಾಡ್ಕೋಬೇಕು. ಅದೇನು ಅನ್ನೋದನ್ನು ಒಂದೊಂದಾಗಿ ಈಗ ತಿಳಿಸಿಕೊಡ್ತೀನಿ. ಮೊದಲಿಗೆ ಈ ಅಮಾವಾಸ್ಯೆ ಅಂದರೆ ಲಕ್ಷ್ಮೀ ದೇವಿ ಹಾಗೂ ಗೌರಿ ದೇವಿ ಇಬ್ಬರಿಗೂ ಕೂಡ ತುಂಬ ಇಷ್ಟ. ಹಾಗಾಗಿ ಹೆಣ್ಣು ಮಕ್ಕಳು ತಪ್ಪದೆ ಮನೆಯಲ್ಲಿ ಗೌರಿ ದೇವಿಯನ್ನು ಪೂಜೆ ಮಾಡಬೇಕು. ಇದರಿಂದ ಮದುವೆ ಆಗದ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಸಂಬಂಧ ಕೂಡಿ ಬರುತ್ತದೆ. ಇನ್ನು ಮುತ್ತೈದೆಯರ ಸೌಭಾಗ್ಯ ಹೆಚ್ಚಾಗುತ್ತದೆ. ಜೊತೆಗೆ ನಿಮ್ಮ ಗಂಡನ ಆದಾಯ ಕೂಡ ಬೆಳೆಯುತ್ತದೆ. ಗೃಹಿಣಿಯರು ಬೆಳಗಿನ ಜಾವವೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸಿಕೊಂಡು ದೀಪಾರಾಧನೆಯನ್ನು ಸೂರ್ಯೋದಯಕ್ಕೂ ಮುಂಚೆನೇ ಮಾಡಿ ಮುಗಿಸಬೇಕು. ಅರಿಶಿನದಿಂದ ಚಿಕ್ಕದಾಗಿ ಗೌರಿ ದೇವಿ ಬೊಂಬೆ ಮಾಡಿ ಅದನ್ನು 2 ವೀಳ್ಯದೆಲೆ ಮೇಲೆ ಇಟ್ಟು ಪೂಜೆ ಮಾಡಬೇಕು. ಗೌರಿ ದೇವಿಗೆ ನೈವೇದ್ಯವಾಗಿ ಚಿಕ್ಕ ಬೆಲ್ಲದ ತುಂಡನ್ನು ಇಡಬೇಕು. ಬಳಿಕ 21 ಸಲ ಓಂ ಗೌರಿ ದೇವಿಯೇ ನಮಃ ಎಂದು ಜಪ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ವರ್ಷವಿಡೀ ನಿಮ್ಮ ಮನೆಗೆ ಅದೃಷ್ಟ, ಐಶ್ವರ್ಯ, ಸಂತೋಷ ಹೆಚ್ಚಾಗುತ್ತದೆ. ವರ್ಷಕ್ಕೆ 1 ಸಲನಾದರೂ ಮನೆ ಮುಂದೆ ಕುಂಬಳಕಾಯಿ ಕಟ್ಟಬೇಕು ಅಂತ ಹೇಳ್ತಾರೆ. ಅದು ಯಾವುದೋ ಒಂದು ಅಮಾವಾಸ್ಯೆ ದಿನನೇ ಕಟ್ಟಬೇಕಾಗುತ್ತೆ. ಆದರೆ ಈ ಅಮಾವಾಸ್ಯೆ ದಿನ ಮುಂದೆ ಒಂದು ಕುಂಬಳಕಾಯಿಯನ್ನು ಕಟ್ಟಿದರೆ ತುಂಬಾ ಒಳ್ಳೆಯದು. ಅದಕ್ಕಾಗಿ ನೀವು ಒಂದು ಕುಂಬಳಕಾಯಿ ತಗೊಂಡು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಮನೆ ಮುಂದೆ ಕಟ್ಟಿ ಬಳಿಕ ಅದಕ್ಕೆ ಧೂಪ ಹಾಕಿ ದೃಷ್ಟಿ ತೆಗಿಬೇಕು. ನೀವು ಕಟ್ಟೋ ಕುಂಬಳಕಾಯಿಗೆ ತಪ್ಪದೆ ತೊಟ್ಟು ಇರೋ ಥರ ನೋಡಿಕೊಳ್ಳಿ. ಇನ್ನು ಕುಂಬಳಕಾಯಿ ಕಟ್ಟೋಕೆ ಆಗದವರು ಒಂದು ಆಲೋವೆರಾ ಅಥವಾ ನಿಂಬೆಕಾಯಿ ಅಥವಾ ಹಸಿಮೆಣಸಿನಕಾಯಿ ಜೊತೆಗೆ ಪೋಣಿಸಿ ಅದನ್ನಾದರೂ ಕಟ್ಟಿಕೊಳ್ಳಬಹುದು. ಇನ್ನು ರಾತ್ರಿ ತಪ್ಪದೆ ಮನೆಗೆ ಕಲ್ಲುಪ್ಪಿನಿಂದ ದೃಷ್ಟಿಯನ್ನು ತೆಗಿಬೇಕು. ಮನೆಯ ಯಜಮಾನಿ ಅಂದರೆ ನಿಮ್ಮ ಮನೆಯಲ್ಲಿ ಅತ್ತೆ ಇದ್ದರೆ ಅವರು ಈ ಕೆಲಸವನ್ನು ಮಾಡಬೇಕು. ಅತ್ತೆ ಇಲ್ಲ ಅಂದರೆ ನೀವೇ ಸ್ವಲ್ಪ ಕಲ್ಲುಪ್ಪು ತಗೊಂಡು ಮನೆ ಆಚೆ ನಿಂತ್ಕೊಂಡು 3 ಸಲ ಮನೆಗೆ ದೃಷ್ಟಿ ತೆಗೆದು ಅದನ್ನು ನೀರಲ್ಲಿ ಮಿಕ್ಸ್ ಮಾಡಿ ಆ ನೀರನ್ನು ಹೊರಗಡೆ ಚೆಲ್ಲಿಬಿಡಿ. ಇದರಿಂದ ಎಂಥ ಭಯಂಕರವಾದ ನರದೃಷ್ಟಿ ಸಮಸ್ಯೆ ಇದ್ದರೂ ಕೂಡ ಅದು ನಿಮ್ಮ ಮನೆಯಿಂದ ಹೊರಟು ಹೋಗಿ ನಿಮ್ಮ ಆದಾಯ ಬೆಳೆಯೋಕೆ ಶುರುವಾಗುತ್ತದೆ. ಇನ್ನು ಪ್ರತಿಯೊಬ್ಬರೂ ತಪ್ಪದೇ ಅರಿಶಿನ ಬಣ್ಣದ ಬಟ್ಟೆಯನ್ನು ಹಾಕಿಕೊಳ್ಬೇಕು. ನಿಮ್ಮ ಹತ್ರ ಇಲ್ಲದಿದ್ದರೆ ನಿಮ್ಮ ಬಟ್ಟೆಗಳಲ್ಲಿ ಅರಿಶಿನ ಬಣ್ಣ ಸ್ವಲ್ಪನಾದರೂ ಇರೋ ಥರ ನೋಡ್ಕೊಳ್ಳಿ. ಇನ್ನು ಅದು ಕೂಡ ಇಲ್ಲ ಅಂದರೆ ನಿಮ್ಮ ಬಟ್ಟೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಚಿಟಿಕೆ ಅರಿಶಿನವನ್ನು ಹಚ್ಚಿಕೊಳ್ಳಿ. ಯಾಕಂದರೆ ಅರಿಶಿನ ಬಣ್ಣದ ಬಟ್ಟೆ ಹಾಕ್ಕೊಂಡ್ರೆ ವಿಪರೀತವಾದ ಅದೃಷ್ಟ ಬರುತ್ತಂತೆ. ಇನ್ನು ಎಲ್ಲರೂ ಕೂಡ ಅರಿಶಿನದ ಮನೆಗೆ ತೆಗೆದುಕೊಂಡು ಬರಬೇಕು. ಇದರಿಂದ ಕೂಡ ವಿಪರೀತವಾದ ಧನಲಾಭ ಇರುತ್ತದೆ. ಇನ್ನು ಅಧಿಕವಾದ ಸಾಲದ ಸಮಸ್ಯೆ ಇರೋರು ಒಂದು ಬೇವಿನ ಗಿಡವನ್ನು ನೆಡಬೇಕು. ಇದನ್ನು ನಿಮ್ಮ ಮನೆಯಲ್ಲೇ ನೆಡಬೇಕು ಅಂತೇನಿಲ್ಲ, ಎಲ್ಲಿ ಬೇಕಾದರೂ ನೆಡಬಹುದು. ಇದರಿಂದ 1 ವರ್ಷದ ಒಳಗೆ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಸಾಲ ಎಲ್ಲ ಕೂಡ ತೀರಿಕೊಳ್ಳುತ್ತದೆ. ಇನ್ನು ಪ್ರತಿ ಅಮಾವಾಸ್ಯೆಗೂ ಮನೆಯಲ್ಲಿ ಏನಾದರೂ ಪುಟ್ಟ ಮಕ್ಕಳಿದ್ರೆ
ತಪ್ಪದೆ ಅವರಿಗೆ ತಾಯಿ ದೃಷ್ಟಿಯನ್ನು ತೆಗಿಬೇಕು. ಯಾಕೆಂದರೆ ಮಕ್ಕಳ ಮೇಲೆ ದೃಷ್ಟಿ ಪ್ರಭಾವ ತುಂಬಾ ಕೆಲಸ ಮಾಡುತ್ತದೆ. ಹಾಗಾಗಿ ಅಮಾವಾಸ್ಯೆ ದಿನ ಮಕ್ಕಳಿಗೆ ಸಾಸಿವೆಯಿಂದ ದೃಷ್ಟಿ ತೆಗೆದು ಅದನ್ನು ಬೆಂಕಿಗೆ ಹಾಕಿ ಚಿಟಪಟಪಟ ಅಂತ ಅನ್ನಿಸಿದ ಬಳಿಕ ಅದನ್ನು ಹೊರಗಡೆ ಬಿಸಾಕಬೇಕು. ಮನೆಯಲ್ಲಿ ಒಲೆ ಇದ್ದರೆ ಒಲೆ ಒಳಗೆ ಹಾಕ್ಬಿಡಿ. ಒಲೆ ಇಲ್ಲದವರು ಬಾಣಲಿಗೆ ಹಾಕಿ ಅದು ಚಿಟಪಟ ಅಂದ ಮೇಲೆ ಅದನ್ನು ಹೊರಗಡೆ ಬಿಸಾಡಿ. ಇದು ತುಂಬಾ ಪವರ್ಫುಲ್ ಪರಿಹಾರ. ಈ ರೀತಿ ಮಾಡೋದ್ರಿಂದ 1 ತಿಂಗಳ ಕಾಲ ಯಾವ ದೃಷ್ಟಿ ಕೂಡ ನಿಮ್ಮ ಮಕ್ಕಳ ಹತ್ರ ಸುಳಿಯೋದಿಲ್ಲ. ಮತ್ತೆ ನೆಕ್ಸ್ಟ್ ಅಮಾವಾಸ್ಯೆಗೆ ಇದೇ ಥರ ದೃಷ್ಟಿ ತೆಗೆಯಿರಿ. ಇನ್ನು ಇದು ನಮ್ಮ ತಾಂತ್ರಿಕ ಗ್ರಂಥಗಳಲ್ಲಿ ಎಷ್ಟೋ ಅದ್ಭುತವಾದ ಪರಿಹಾರಗಳನ್ನು ವಿವರಿಸಿದ್ದಾರೆ. ಅಮಾವಾಸ್ಯೆಯಲ್ಲಿ ರಾಹುಕಾಲ ಬಂದು ಮಧ್ಯಾಹ್ನ 1:30ಯಿಂದ 3 ಗಂಟೆಯವರೆಗೂ ಇದೆ. ಹಾಗಾಗಿ ಆ ಟೈಮ್ನಲ್ಲಿ ಪ್ರತಿಯೊಬ್ಬರೂ ಕೂಡ ಕಡಲೆಪುರಿಯಲ್ಲಿ ಸ್ವಲ್ಪ ಜೇನುತುಪ್ಪ ಬೆರೆಸಿ ತಿನ್ನಿ. ಇದರಿಂದ ಸಕಲ ಪಾಪಗಳು ಹೋಗಿ ಮೋಕ್ಷದ ಮಾರ್ಗ ತೆರೆದುಕೊಳ್ಳುತ್ತದೆ. ಒಂದು ಸಲ ನಮ್ಮ ಪಾಪಗಳು ಹೋಗಿ ಹೋಯ್ತು ಅಂದರೆ ನಮಗೆ ಸುಖ ಪಡೋ ಯೋಗ ಬಂದಂತೆ ಅರ್ಥ. ಇನ್ನು ಅಮಾವಾಸ್ಯೆಗೆ ಪ್ರತಿಯೊಬ್ಬರೂ ಕೂಡ ತಲೆ ಸ್ನಾನ ಮಾಡಲೇಬೇಕು. ಮಕ್ಕಳು, ವಯಸ್ಸಾದವರು ಎಲ್ಲರೂ ಕೂಡ ಮಾಡಬೇಕು. ಇಲ್ಲದಿದ್ದರೆ ದುರದೃಷ್ಟ ಅನ್ನೋದು 7 ಜನ್ಮದವರೆಗೂ ಕಾಡುತ್ತದೆ. ಆದರೆ ತಲೆಗೆ ಎಣ್ಣೆ ಮಾತ್ರ ಹಚ್ಚಿಕೊಳ್ಳೋಕೆ ಹೋಗಬೇಡಿ. ಹಚ್ಕೊಂಡ್ರೆ ದರಿದ್ರ ದೇವತೆ ನಿಮ್ಮ ತಲೆ ಮೇಲೇನೆ ಬಂದು ಕೂತ್ಕೋತಾರೆ. ಇನ್ನು ನಿಮಗೆ ಇರುವಂತಹ ಎಲ್ಲ ಕೋರಿಕೆಗಳು ಈಡೇರಬೇಕು ಅಂದರೆ ಕಪ್ಪು ಇರುವೆಗಳು ಕಾಣಿಸಿದರೆ ಅದಕ್ಕೆ ಆಹಾರವಾಗಿ ಸ್ವಲ್ಪ ಸಕ್ಕರೆ ಹಾಕಿ. ಇನ್ನೂ ತುಂಬ ಜನ ದೃಷ್ಟಿಗೋಸ್ಕರ ಕೈಗೆ ಅಥವಾ ಕಾಲಿಗೆ ಕಪ್ಪು ದಾರ ಕಟ್ಕೊಂಡಿರ್ತಾರೆ. ನೀವಿನ್ನೂ ಆ ರೀತಿ ಕಟ್ಕೊಂಡಿಲ್ಲ ಅಂದರೆ ಹಾಗಾಗಿ ಮನೆಯಲ್ಲಿ ಎಲ್ಲರೂ ಕೂಡ ಕೈಗೋ ಅಥವಾ ಕಾಲಿಗೋ ಕಪ್ಪು ದಾರವನ್ನು ಕೂಡ ಖಂಡಿತವಾಗಿ ಕಟ್ಕೊಳ್ಳಿ. ಅಮಾವಾಸ್ಯೆ ದಿನ ಕಪ್ಪು ದಾರ ಮೈಮೇಲಿದ್ರೆ ನರದೃಷ್ಟಿ ಸಮಸ್ಯೆಗಳು ಹೋಗೋದಲ್ಲದೆ ದುಷ್ಟಶಕ್ತಿಗಳು ಕೂಡ ನಿಮ್ಮ ಹತ್ರ ಬರದೇ ಇರುತ್ತದೆ. ಹೆಂಗಸರಾದರೆ ಎಡಗಡೆ, ಗಂಡಸರಾದರೆ ಬಲಗಡೆ ಕಟ್ಟಿಕೊಳ್ಬೇಕು. ಇನ್ನು ಅಮಾವಾಸ್ಯೆಯಂದು ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರಬೇಕು ಅಂದರೆ ಸಂಜೆ ನೀವು ಸ್ನಾನ ಮಾಡಿಕೊಂಡು ನಿಮ್ಮ ಮನೆ ಮುಂದೆ ಎಡಗಡೆ ಬಲಗಡೆ ಎಳ್ಳೆಣ್ಣೆಯಿಂದ 2 ದೀಪಗಳನ್ನು ಹಚ್ಚಿಡಿ. ಇದರಿಂದ ನಿಮ್ಮ ಮನೆಯೊಳಗೆ ಅಷ್ಟಲಕ್ಷ್ಮಿಗಳು ಪ್ರವೇಶಿಸುತ್ತಾರೆ. ಇನ್ನು ತಪ್ಪದೆ ನೀವು ನಿಮ್ಮ ಬೀರ್ ಕ್ಲೀನ್ ಮಾಡಿಕೊಂಡು ಒದ್ದೆ ಬಟ್ಟೆಯಿಂದ ಬೀರುವನ್ನು ಚೆನ್ನಾಗಿ ಒರೆಸಿ. ಬೀರ್ ಮೇಲೆ ಸ್ವಸ್ತಿಕ್ ಗುರುತು, ಹಾಗೆ ಬೀರ್ ಒಳಗಡೆ ಲಾಕರ್ ಮೇಲೆ ಕೂಡ ಸ್ವಸ್ತಿಕ್ ಗುರುತನ್ನು ಅರಿಶಿನದಿಂದ ಬರೆಯಿರಿ. ಜೊತೆಗೆ ಬೀರ್ ಒಳಗಡೆ ಇರೋ ಲಾಕರಲ್ಲಿ ಒಂದು ಚಿಕ್ಕ ಕೆಂಪು ಬಟ್ಟೆ ತುಂಡನ್ನಾದರೂ ಇಟ್ಕೊಳ್ಳಿ. ಒಂದು ಚಿಕ್ಕ ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಗಂಟು ಕಟ್ಟಿ ಅದನ್ನು ಲಾಕರ್ ಒಳಗಡೆ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ನೀವೇನಾದರೂ ಅದನ್ನು ಮಾಡಿದರೆ ಮತ್ತೆ ಕೆಂಪು ಬಟ್ಟೆ ಇಡೋ ಅಗತ್ಯ ಇಲ್ಲ. ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ. ಇನ್ನು ಸಾಧ್ಯ ಆದರೆ ಹಸು ಪೂಜೆ ಮಾಡಿ. ಇದರಿಂದ ನಿಮ್ಮ ಸಕಲ ಪಾಪಗಳು ಹೋಗಿ ತುಂಬಾ ಅದೃಷ್ಟ ಬರುತ್ತದೆ. ಮುಖ್ಯವಾಗಿ ಅಮಾವಾಸ್ಯೆ ಎಂದು ಗೋಮಾತೆಗೆ ಯಾವುದಾದರೂ ಆಹಾರ ಅಥವಾ ಹುಲ್ಲು ಕೊಟ್ಟು ನಮಸ್ಕಾರ ಮಾಡಿಕೊಂಡ್ರೆ ಮುಕ್ಕೋಟಿ ದೇವತೆಗಳ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗುತ್ತದೆ. ಅದೇ ರೀತಿ ಮನೆ ಕ್ಲೀನ್ ಮಾಡಿದ ಮೇಲೆ ಮನೆಯಲ್ಲಿಯೂ ಕೂಡ ಅರಿಶಿನ ನೀರು ಚಿಮುಕಿಸೋದು ಮರಿಬೇಡಿ. ಇದರಿಂದ ನಿಮ್ಮ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಅದು ನಾಶವಾಗುತ್ತದೆ. ಇನ್ನು ತುಂಬ ಚಿಕ್ಕ ಮಕ್ಕಳು ಅಂದರೆ 1 ವರ್ಷದ ಒಳಗಿನ ಮಕ್ಕಳನ್ನು ಆಚೆ ಕರ್ಕೊಂಡು ಹೋಗಬೇಡಿ. ನೀವು ಕೂಡ ದೂರ ಪ್ರಯಾಣವನ್ನು ಮಾಡಬೇಡಿ. ಇನ್ನು ಯಾವುದೇ ಶುಭ ಕಾರ್ಯಗಳು ಇಟ್ಕೋಬೇಡಿ. ಹೊಸ ಬಟ್ಟೆಗಳನ್ನು ಹಾಕ್ಕೋಬೇಡಿ. ಮುಖ್ಯವಾಗಿ ಕಪ್ಪು ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ಇನ್ನು ಕಾಸ್ಟ್ಲಿ ವಸ್ತುಗಳನ್ನು ಕೊಂಡ್ಕೊಳ್ಳೋದು, ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡೋದು, ಈ ಕೆಲಸಗಳನ್ನು ಮಾಡಲೇಬೇಡಿ. ಒಂದು ವೇಳೆ ನಿಮಗೆ ವಿಪರೀತವಾಗಿ ಹಣದ ಸಮಸ್ಯೆ ಇದ್ದರೆ ನಾಳೆ ಗಾಯತ್ರಿ ಮಂತ್ರವನ್ನು 108 ಸಲ ಜಪ ಮಾಡಿ. ಇದರಿಂದ 1 ತಿಂಗಳ ಒಳಗಡೆನೆ ನಿಮಗೆ ಯಾವುದೋ ಒಂದು ಕಡೆಯಿಂದ ಹಣ ಬಂದು ಸೇರುತ್ತದೆ. ಸೇರುವ ಮೂಲಕ ನಿಮ್ಮ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗ್ತಾ ಹೋಗುತ್ತೆ. ಸೂರ್ಯ ಮುಳುಗಿದ ಮೇಲೆ ಎಣ್ಣೆ ಕೊಡಬಾರದು. ಅಮಾವಾಸ್ಯೆ ಅಂದರೆ ಪಿತೃದೇವತೆಗಳಿಗೆ ಅಂಕಿತ ಮಾಡಲಾದಂತಹ ಒಂದು ಹಬ್ಬ. ಪಿತೃದೇವತೆಗಳ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇದೆ ಅಂದರೆ ನಮ್ಮ ಕುಟುಂಬದಲ್ಲಿ ಯಾವ ಸಮಸ್ಯೆಗಳು ಕೂಡ ಬರದೆ ಐಶ್ವರ್ಯ ತಾಂಡವವಾಡುತ್ತದೆ. ಹಾಗಾಗಿ ಪಿತೃದೇವತೆಗಳಿಗೆ ತರ್ಪಣ ಬಿಡಿ ಅಥವಾ ನಿಮ್ಮ ಪೂರ್ವಿಕರ ಹೆಸರಿನ ಮೇಲೆ ಯಾರಿಗಾದರೂ ಅನ್ನದಾನ ಮಾಡಿ ಅಥವಾ ನಿಮ್ಮ ಪೂರ್ವಿಕರ ಫೋಟೋಗೆ ಪೂಜೆ ಮಾಡಿ ನೈವೇದ್ಯ ಇಡಿ. ಈ ರೀತಿ ಮಾಡಿದರೆ ನಿಮ್ಮ ಪೂರ್ವಿಕರು ನಿಮ್ಮನ್ನು ಮನಸಾರೆ ಆಶೀರ್ವಾದ ಮಾಡ್ತಾರೆ. ಜೊತೆಗೆ ಅವರು ಕೂಡ 1000 ವರ್ಷಗಳ ಕಾಲ ಉತ್ತಮ ಲೋಕಗಳಲ್ಲಿ ವಾಸಿಸುವ ಅದೃಷ್ಟ ಪಡೆದುಕೊಳ್ತಾರೆ. ಹಾಗಾಗಿ ಅವರು ಆ 1000 ವರ್ಷಗಳ ಕಾಲ ನಿಮ್ಮ ವಂಶವನ್ನು ಕೂಡ ಕಾಪಾಡುತ್ತಾರೆ. ಇನ್ನು ಅಮಾವಾಸ್ಯೆ ದಿನ ಏನು ಮಾಡಿದ್ರು ಮಾಡಿಲ್ಲ ಅಂದರೂ
ಬ್ರಾಹ್ಮಣರಿಗೆ ಸ್ವಯಂ ಪಾಕ ಕೊಡೋದು ಮಿಸ್ ಮಾಡಬೇಡಿ. ಇದರಿಂದ ನಿಮ್ಮ ಕುಟುಂಬದಲ್ಲಿ ಯಾವ ಸಮಸ್ಯೆ ಕೂಡ ಬರದೇ ಇರುತ್ತದೆ. ಸಮಸ್ಯೆಗಳಿದ್ದರೂ ಕೂಡ ಅದು ಹೊರಟು ಹೋಗುತ್ತದೆ. ಈ ರೀತಿ ಅಮಾವಾಸ್ಯೆ ದಿನ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಮಾಡಿ, ಚಿಕ್ಕ ಪುಟ್ಟ ನಿಯಮಗಳನ್ನು ಫಾಲೋ ಮಾಡೋದ್ರಿಂದ ಸಂಪೂರ್ಣವಾದ ಲಕ್ಷ್ಮಿ ಕಟಾಕ್ಷ ಪಡೆದುಕೊಳ್ತೀರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.